ಅಯ್ಯಯ್ಯೋ, ಛೇ, ಎಂತ ಕೆಲ್ಸ ಆಗೋಯ್ತು. ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದ್ನ ನೀನೇ ಮಾಡ್ಬಿಟ್ಟೆ. ಅದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡ್ಬಾರ್ದು ಅಂತ. ಅದಕ್ಕೆ ನೋಡ್ದ್ಯಾ ಕೋಪದಿಂದ ಏನಾಯ್ತು ಅಂತ. ತಿನ್ನೋದು ಬದನೆಕಾಯಿ. ಯಜಮಾನ ಯಜಮಾನ ಬೇಡಿ ಹೋಗಕ್ಕೋ. ಏನ್ ಮಾಡಿದ್ಯಾ? ಬೇಬಿ, ಹೋಗಿ ಮಗುನ ಮಲಗಿಸ್ಬಿಡ್ಬಾ. ಹೋಗು. ಐಮ್ ಸಾರಿ ಜಯ, ಜೀವನದಲ್ಲಿ ಸ್ಟೇಟಸ್ಸು, ಆಸ್ತಿ, ಅಂತಸ್ತು ಮುಖ್ಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಜೈಲಲ್ಲಿ ಒಂಟಿಯಾಗಿ ಜೀವನ ಕಳೆಯುವಾಗ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತು. ಬೇರೆಯವರು ತನ್ನವ್ರನ್ನ ಜೈಲಲ್ಲಿ ಬಂದು ಸಮಾಧಾನ ಮಾಡೋದು ನೋಡುವಾಗ ನಾನು ನನ್ನವ್ರ ಜೊತೆ ಚೆನ್ನಾಗಿದ್ದಿದ್ರೆ ಅವರು ನನ್ನನ್ನ ಬಂದು ನೋಡಿ ಸಮಾಧಾನ ಮಾಡೋರೇನೋ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಜೀವನದಲ್ಲಿ ಕುಟುಂಬನೇ ತುಂಬಾ ಮುಖ್ಯ. ದಯವಿಟ್ಟು ನನ್ನನ್ನೆಲ್ಲರೂ ಕ್ಷಮಿಸಿ, ನಿಮ್ಮಲ್ಲಿ ನನ್ನನ್ನ ಒಬ್ಳು ಅಂತ ಒಪ್ಕೊಳ್ಳಿ. ಹಲೋ ಮಿಸ್ಟರ್ ವಿವೇಕ್ ಸಕ್ಸೇನಾ. ಪಾಪ ನಡೆಯೋಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ವಾ? ಇನ್ನು ನಮ್ಮ ವ್ಯಾನ್ ಇದೆ, ಅದರಲ್ಲೇ ಹೋಗ್ಬೋದು. ನಾವಿಲ್ಲಿ ಬರೋದು 2 ನಿಮಿಷ ತಡ ಆಗಿದ್ರು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಿದ್ದ ಅಲ್ವಾ? ಎಲ್ಲೂ ಓಡೋಗ್ತಾ ಇರಲಿಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗೋಣ ಅನ್ಕೊಂಡಿದ್ದೆ. ಇದನ್ನ ನಾವು ನಂಬೇಕಾ? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ ಸರ್. ಆದ್ರೆ ಅದೇ ನಿಜ. ಸಾಗೋಗಿದ್ದು ಸರ್. ಫಾರಿನಲ್ಲಿ ಬಿಂದಾಸ್ ಆಗಿದ್ದೆ. ಆದ್ರೆ ಇಲ್ಲಿ ಬಿಡಿಗಾಸು ಇಲ್ಲದೆ ಬಿಕಾರಿಯಾಗಿ ನಿಂತ ಏನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಜೈಲಲ್ಲಿ ನೆಮ್ಮದಿ ಇರುತ್ತೆ. ಪ್ಲೀಸ್ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾನ್ಯತಾಜಿ, ನನ್ನನ್ನ ಬೀಗ್ರು ಅಂತ ಕರೆದು ನನ್ನ ಆಪರೇಷನ್ಗೆ ಬೀಗ ಹಾಕಿದ್ರಲ್ಲ ಸಕ್ಸೇನಾ. ಜಯಶಂಕರ್ಜಿ, ಇನ್ ಎಷ್ಟೊತ್ತಂತ ಈ ನಾಟಕ ನೋಡ್ತೀರ? ಸೈನ್ ಮಾಡಿ, ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ. ಸೈನ್ ಮಾಡಿ. ಓಕೆ. ಈ ಪಾಪಿ ನನ್ನ ಹೆಂಡತಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಕೊಲ್ತೀನಿ ಅಂತ ಬೆದರಿಸಿ ಈ ಮನೆಯಿಂದ ನಿಮ್ಮ ಮಗುನ ಕಿಡ್ನಾಪ್ ಮಾಡೋ ತರ ಮಾಡ್ದ. ಅವ್ರ ಹೇಗೋ ತಪ್ಪಿಸ್ಕೊಂಡು ಈಗ ನನಗೆ ಫೋನ್ ಮಾಡಿದ್ರು. ಬದುಕಿ ಬೆಂಕಿ ಹಚ್ಚಿದ್ ನೀನು ಬದುಕಿರ್ಬಾರ್ದು. ನೀನ್ ಅಟ್ಟ ಹಾಸೆ ಇವತ್ತಿಗೆ ಕೊನೆ ಸಕ್ಸೇನಾ. ನಮ್ ಕುಟುಂಬದ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ನೀವು ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಸಾರಿ. ಬಂದಾಯ್ತಾನೆ, ಸಾರಿ ಯಾಕೆ? ಅರ್ಜೆಂಟ್ ಆಗಿ ಇಲ್ಲಿಗೆ ಬರೋ ಅನಿವಾರ್ಯತೆ ಇತ್ತು, ಅದಕ್ಕೆ ಬಂದೆ ಮೇಡಮ್. ಹಾಗಾಗಿ ನಿಮ್ಗೆ ಈಗ ಡಿಸ್ಟರ್ಬ್ ಮಾಡ್ಲೇಬೇಕಾಯ್ತು. ಈ ಫೈಲ್ ಅರ್ಜೆಂಟ್ ಆಗಿ ಕಳಿಸ್ಬೇಕಾಗಿತ್ತು, ಹಾಗಾಗಿ ನಿಮ್ ಸಿಗ್ನೇಚರ್ ಬೇಕು ಮೇಡಮ್. ಜಸ್ಟ್ ಒಂದ್ ಸಿಗ್ನೇಚರ್ ಬೇಕು ಅಂದ್ರೆ ಆಗ್ತಿತ್ತು ತಾನೆ, ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ಅದು ಮೇಡಮ್ ಏನ್ ರಾಯ್, ಅದು ಅವಾಗ್ಲೇ ಆಗ್ಬೇಕಾಗಿತ್ತ? ಅಷ್ಟೊಂದು ಎಮರ್ಜೆನ್ಸಿ ಅಂತ ನೀವು ಕೇಳಕ್ಕೂ ಮೊದಲು ನಾನೇ ಹೇಳ್ಬಿಟ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳ್ದೆ ಮೇಡಮ್. ನೀವು ಸಿಗ್ನೇಚರ್ ಮಾಡಿಕೊಟ್ರೆ ನಾನು ಈಗಲೇ ತಗೊಂಡೋಗಿ ಕಳಿಸ್ಬಿಟ್ಟಿದ್ದೀನಿ ಮೇಡಮ್. ಸರಿ ಆಯ್ತು, ಕೊಡು. ಮೇಡಮ್, ನೀವು ಆಲ್ರೆಡಿ ಕ್ರಾಸ್ ಚೆಕ್ ಮಾಡಿ ಫೈನಲ್ ಮಾಡಿರೋದನ್ನೇ ಪ್ರಿಂಟ್ ತಗೊಂಡು ಬಂದಿದ್ದೀನಿ. ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಕಣ್ಮುಚ್ಕೊಂಡು ಸೈನ್ ಮಾಡ್ಬೋದು. ರಾಯ್, ಈಗ ನಾನು ಕೇಳಿದ್ನಾ? ಅಲ್ಲ, ನೀವು ಕೇಳಲಿಲ್ಲ ಅಂದ್ರೂ ಹೇಳೋದು ನನ್ನ ಡ್ಯೂಟಿ ಅಲ್ವಾ ಮೇಡಮ್? ತಾನೆ ಮೇಡಮ್, ಮೇಡಮ್
RK ಪ್ರಾಜೆಕ್ಟ್ದು ಫಾರಿನ್ ಡೆಲಿಗೇಟ್ಸ್ ಮೀಟಿಂಗ್ ಇತ್ತಲ್ಲ, ಅದನ್ನ ಫಿಕ್ಸ್ ಮಾಡ್ಬಿಡ್ಲಾ? ಆಫೀಸ್ ವಿಷಯ ಏನಿದ್ರು ಮನೆಗ್ ಬಂದ್ಮೇಲೆ ಮಾತಾಡೋಣ. ಫೈಲ್ ತಗೊಂಡ್ ಹೋಗು. ಸರಿ ಮೇಡಮ್. ಆಫೀಸ್ ವಿಷಯ ಬೇಡ, ಪರ್ಸನಲ್ ವಿಷಯ ಕೇಳ್ಬೋದಾ ಮೇಡಮ್? ಅದೇನ್ ಹೇಳಿ? ಅದು ಮೇಡಮ್, ಜೋರಾಗಿ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗುತ್ತಿದ್ದೀರಾ, ನಿಮ್ಗೆ ಈ ಜಾಗಿಂಗ್ ಯಾಕೆ ಮೇಡಮ್? ಸರಿ ಮೇಡಮ್, ನೀವು ಈ ಕಡೆ ಹೋಗಿ, ನಾನು ರಿವರ್ಸ್ ಲಿಂಗ್ ಹೋಗ್ತೀನಿ. ಓಕೆ ಮೇಡಮ್, ಬಾಯ್, ಟೇಕ್ ಕೇರ್, ಬಾಯ್. ಓಕೆ ಬಾಯ್. ಗಾಡಿ ಓಡಿಸೋದಕ್ಕೆ ಬರಲ್ಲ? ರೋಡ್ ಏನ್ ನಿಮ್ಮ ಅಪ್ಪಂದ? ಕಣ್ ರೋಡ್ ಮೇಲೆ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ? ಡ್ರೈವಿಂಗ್ ಮಾಡೋ ಸೆನ್ಸ್ ಇಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ. ರೈಟ್ ಟೈಮಿಗೆ ಬಂದು ರೋಡಿಗೆ ಕಿಡ್ನಾಪ್ ಮಾಡಿದ್ದಾರೆ. ಇವಾಗ ನಾನು ಹೋಗ ರೋಡಿಗಳ ಜೊತೆ ಫೈಟ್ ಮಾಡಿ ಜಾನ್ಸಿನ್ ಸೇವ್ ಮಾಡಿದ್ರೆ ಎಲ್ಲ ನಾನು ಅನ್ಕೊಂಡಂಗೆ ಆಗುತ್ತೆ. ಅಣ್ಣ ಅಣ್ಣ ಅಣ್ಣ, ಹೇಯ್, ಏನ್ರೋ ನೀವು? ನಾನು ನಿಮಗ್ ಡೀಲ್ ಕೊಟ್ರೆ ನೀವ್ ಯಾರು ಬೇರೆಯವ್ರ ಸಬ್ ಡೀಲ್ ಕೊಟ್ಟಿದ್ದೀರಾ? ಸರ್ ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಮೋಸ್ಟ್ಲಿ ನೀವು ನಮ್ಮ ಡೀಲ್ ಕೊಟ್ಟಂಗೆ ಬೇರೆಯವ್ರಿಗೆ ಕೊಟ್ಟಿರ್ತೀರಾ. ಏನೋ ಟೆನ್ಷನ್ ಕೊಡ್ಬೇಡ್ರಿ, ಕರೆಕ್ಟ್ ಆಗಿ ಹೇಳ್ರು. ಅವ್ರು ನಿಮ್ ಕಡೆ ಅಲ್ಲ ಅಂದ್ರೆ ಬೇರೆ ಯಾರ ಕಡೆ ಅವರು? ನಮ್ಗೇನ್ ಗೊತ್ತು ಸರ್, ನಿಜವಾಗ್ಲೂ ಅವ್ರು ಯಾರು ಅಂತಾನು ಗೊತ್ತಿಲ್ಲ, ಅವ್ರು ಹೇಗ್ ಬಂದ್ರು ಅಂತಾನು ಅರ್ಥ ಆಗ್ತಿಲ್ಲ. ಒಂದ್ ಸಣ್ಣ ಕೆಲಸ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ನೀವ್ ಯಾವ ಸೀಮೆ ರೋಡಿಗಳು? ಹಾಗಾದ್ರೆ ಜಾನ್ಸಿನ ಯಾರು ಕಿಡ್ನಾಪ್ ಮಾಡಿದ್ರು? ಯಾಕೆ ಕಿಡ್ನಾಪ್ ಮಾಡಿದ್ರು? ಮೊದ್ಲು ಈ ವಿಷಯನ ಮಾಮ್ಗೆ ಹೇಳ್ಬೇಕು. ಮಾಮ್, ಮಾಮ್, ಏನಾಯ್ತು ಪ್ರಣವ್? ನನ್ ಪ್ಲಾನ್ ಎಲ್ಲ ಉಲ್ಟೋಗೋಯ್ತು ಮಾಮ್. ಅದ್ ಏನು ಅಂತ ಸರಿಯಾಗಿ ಹೇಳು. ನನಗ್ ಗೊತ್ತಿಲ್ಲದೆ ಏನ್ ಮಾಡೋದಿಕ್ ಹೋಗಿದ್ದೆ? ಮಾಮ್, ಅದು ಜಾನ್ಸಿನ್ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ಜಸ್ಟ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಕಿಡ್ನಾಪ್ ಮಾಡಿ ನಾವೇನ್ ಮಾಡ್ಬೇಕು ಸರ್? ನನ್ ಕೈಯಲ್ಲಿ ಒದೆ ತಿನ್ಬೇಕಷ್ಟೇ. ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಏನೋ ಹೇಳ್ತಿದ್ಯಾ ನೀನು? ನಿನ್ ತಲೆ ಸ್ವಲ್ಪ ಇಲ್ವಾ? ಏನ್ ಪಡವ್ ನೀನು? ಸಿಚುವೇಶನ್ ಕ್ರಿಯೇಟ್ ಆದಾಗ ಇಂಪ್ರೆಸ್ ಮಾಡಿದ್ರೆ ಹೀರೋ ಆಗ್ತೀಯ. ಅದನ್ನ ಬಿಟ್ಟು ನೀನೇ ಸಿಚುವೇಶನ್ ಕ್ರಿಯೇಟ್ ಮಾಡಕ್ ಹೋದ್ರೆ ಈ ತರ ಕಾಮಿಡಿ ಪೀಸ್ ಆಗ್ತೀಯ. ನಾನ್ ನಿಂಗೆ ಮೊದ್ಲೇ ಹೇಳಿದ್ದೆ ಅಲ್ವಾ? ನಾನು ಹೇಗಾದ್ರೂ ಮಾಡೋ ಅವಳು ಇಂಪ್ರೆಸ್ ಮಾಡ್ಬೇಕು ಅಂತ. ನನಗ್ ಗೊತ್ತಿರಲಿಲ್ಲ ಮಮ್ಮಿ ಈಗ ಆಗುತ್ತೆ ಅಂತ. ಬಾಯ್ ಮುಚ್ಚ. ಯಾರಾದ್ರೂ ಅದಕ್ಕೆ ಇಂತ ಮುಟ್ಟಾಳ್ತನ ಕೆಲಸ ಮಾಡ್ತಾರ? ನಿನ್ ತಲೆ ಏನೋ ತುಂಬಿಕೊಂಡಿದ್ಯಾ? ಚಾನ್ಸಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ ನಿನಗೆ? ತುಳಸಿ, ಏನಮ್ಮ ಅದು ಹೆಚ್ಚು ಕಮ್ಮಿ ಆದ್ರೆ ಅಂತ ಏನೋ ಮಾತಾಡ್ತಾ ಇದ್ಯಾ? ಯಾಕೆ, ಯಾರಿಗೇನಾಗಿದೆ? ಏನು ಇಲ್ಲಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಯಾಕಮ್ಮ ಟೆನ್ಷನ್ನು? ನಿಮ್ಗಳ ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇದೆ, ಗಾಬರಿ ಆತಂಕ ಎಲ್ಲ ಎದ್ದು ಕಾಣ್ತಾ ಇದೆ. ಅದೇನು ಹೇಳಮ್ಮ? ತತ ನಾನು ಜಾನ್ಸಿನ ಅಪ್ಪ, ಓಮ್ನಿ ಕಾರಲ್ಲಿ ಯಾರೋ ಜಾನ್ಸಿನ ಕಿಡ್ನಾಪ್ ಮಾಡ್ಕೊಂಡು ಹೋತಂತೆ. ಅಯ್ಯೋ ಭಗವಂತ, ಯಾರಪ್ಪ ನನ್ನ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿರೋದು? ಯಾಕೆ ಹಿಂಗಾಯ್ತು? ಪ್ಲೀಸ್ ಟೆನ್ಷನ್ ಮಾಡ್ಕೊಂಬೇಡಿ. ಇದನ್ ಯಾರೋ ಬೇಕಂತಾನೆ ಮಾಡಿದ್ದಾರೆ. ನಮ್ ಜಾನ್ಸಿಗೆ ಏನೂ ಆಗಲ್ಲ. ನೀವು ಆರಾಮಾಗಿರಿ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ದಯವಿಟ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ ಅಪ್ಪ. ನಾನು ಹೇಗಮ್ಮ ಧೈರ್ಯವಾಗಿರ್ಲಿ? ನನ್ನ ಮೊಮ್ಮಗಳ ಸ್ಥಿತಿ ಏನಾಗಿದೆ ಅಂತ ಗಾಬರಿ ಆಗ್ತಾ ಇದೆ ನಂಗೆ. ಏನ್ ಮಾಡೋದು ನಾನು? ಒಂದ್ ನಿಮಿಷ, SP ಅವ್ರಿಗೆ ಈಗಲೇ ಫೋನ್ ಮಾಡಿ. ಸರ್ ನಮಸ್ಕಾರ, ನಾನ್ ಸರ್ ಸಂಪತ್ ಕುಮಾರ್ ಮಾತಾಡ್ತಾ ಇರೋದು. ರಾಯ್, ಕರೆಕ್ಟಾಗಿ ಇನ್ನು 10 ನಿಮಿಷ ರೀಚ್ ಆಗ್ಬಿಡ್ತೀನಿ. ಮೇಡಮ್ಗೆ ಹೇಳ್ಬಿಡು.
ಸರ್ ಒಂದು ಅನಾಹುತ ಆಗಿದೆ. ಏನಾಯ್ತು ರಾಯ್? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಸರ್ ಮೇಡಮ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ರಾಯ್ ಏನ್ ಹೇಳ್ತಾ ಇದೀಯಾ? ಹೌದು ಸರ್, ಬೆಳಿಗ್ಗೆ ರೆಗ್ಯುಲರ್ ಆಗಿ ಜಾಗಿಂಗ್ ಹೋಗೋ ತರನೇ ಹೋಗಿದ್ರು. ನಾನು ಅಲ್ಲಿಗೆ ಹೋಗಿ ಅವ್ರ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಬಂದೆ ಸರ್. ಯಾರು ರಾಯ್ ಕೆಲಸ ಮಾಡಿರೋದು? ಅಯ್ಯೋ ಸರ್, ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಯಜಮಾನ್ರು ಪೊಲೀಸ್ನವರಿಗೆಲ್ಲ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಸರಿ, ನಿನಗೇನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ತಿಳಿಸು. ಆಮೇಲೆ ನಾನು ಏನಾಗಿದೆ ಅಂತ ಯೋಚನೆ ಮಾಡ್ತೀನಿ. ಸರಿ ಸರ್, ಆಯ್ತು, ಫೋನ್ ಮಾಡ್ತೀನಿ. ಯಾರೇ ಕೆಲಸ ಮಾಡಿದ್ರು? ನೀನ್ ಅತ್ಗೆ ಅಂತ ದೂರ ಆಗ್ಬೇಕು ಅಂತ. ಸರಿ, ಮುಂದೆ ಹೇಳು ಪಲ್ಲವಿ. ಅನಿತಾ, ನನಗ್ ಕೆಟ್ಟದನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನಿನಗ್ ಒಳ್ಳೇದಾಗಕ್ಕೆ ನಾನ್ ಬಿಡಲ್ಲ. ಇದು ಅವಳದೇ ಕೆಲಸ. ಎಲ್ಲಿದ್ದೀನಿ? ಯಾರು ಯಾರು ನನ್ನ ಕಿಡ್ನಾಪ್ ಮಾಡಿದ್ದು? ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ? ನನಗ್ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ಅಯ್ಯಯ್ಯೋ, ಛೇ, ಎಂತ ಕೆಲ್ಸ ಆಗೋಯ್ತು. ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದ್ನ ನೀನೇ ಮಾಡ್ಬಿಟ್ಟೆ. ಅದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡ್ಬಾರ್ದು ಅಂತ. ಅದಕ್ಕೆ ನೋಡ್ದ್ಯಾ ಕೋಪದಿಂದ ಏನಾಯ್ತು ಅಂತ? ತಿನ್ನೋದು ಬದನೆಕಾಯಿ, ಹೇಳೋದು ವೇದ ಅಂತ ಅನ್ನೋ ರೀತಿ ನೀನ್ ನನಗೆ ತಾಳ್ಮೆ ಪಾಠ ಹೇಳಕ್ ಬರಬೇಡ. ಮೊದಲು ನನ್ನ ಜಾನ್ಸಿ ಮೇಡಮ್ ಎಲ್ಲಿದ್ದಾರೆ ಹೇಳೋ. ಏನು ಜಾನ್ಸಿ ಮೇಡಮ್ಮ? 1 ನಿಮಿಷ ಇರೋ, ಇಲ್ಲೇ ಎಲ್ಲಾರು ಸೇರ್ಕೊಂಡಿರ್ಬೋದು, ನೋಡ್ತೀನಿ. ಮಂಚದ ಕೆಳಗೆಲ್ಲಾರು ಇದ್ದಾಳ, ನೋಡ್ತೀನಿರು. ಸುಮ್ನೆ ತಮಾಷೆ ಮಾಡಬೇಡ. ಶುರು ಮಾಡಿದ್ದು ನೀನೇ ತಾನೆ, ಮತ್ತಿಲ್ಲಿಗ್ ಬಂದ್ ನನ್ನನ್ ಕೇಳಿದ್ರೆ ಇನ್ನೇನ್ ಮಾಡ್ಲಿ? ಅವಳ ಜೊತೆ ಹೋಗಿ ಕೆಲ್ಸಕ್ ಸೇರ್ಕೊಂಡು ಯಾವಾಗ್ಲೂ ಅವಳ ಪಕ್ಕದಲ್ಲಿರೋದು ನೀನೇ. ಅವಳಿಗೆ ನೆನಪು ತರಿಸ್ಬೇಕು, ಅವಳನ್ನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರೋದು ನೀನು. ಅಂತಿದ್ರಲ್ಲಿ ಬಂದ್ ನನ್ನನ್ ಕೇಳ್ತಾ ಇರೋದು ನನಗ್ ತಮಾಷೆಯ ಕಾಣಿಸ್ತಾ ಇದೆ. ಏ, ಸುಮ್ನೆ ನಾಟಕ ಮಾಡಬೇಡ. ನೀನ್ ಜಾನ್ಸಿ ಮೇಡಮ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನು ಕಿಡ್ನಾಪ? ಅದು ನಾನಾ? ನನಗಷ್ಟು ಧೈರ್ಯ ಶಕ್ತಿ ಇದ್ದಿದ್ರೆ ನಾನ್ ಯಾಕೆ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು? ನನಗೇನಾದ್ರು ಕಿಡ್ನಾಪ್ ಮಾಡುವಷ್ಟು ಮಾಡಿಸೋಷ್ಟು ಕೆಪಾಸಿಟಿ ಇದ್ದಿದ್ರೆ ನಾನ್ ಯಾಕೆ ನಿನ್ನ ಬಿಟ್ಕೊಡ್ತಾ ಇದ್ದೆ? ಮದ್ವೆ ಮನೇಲೆ ಬಿಟ್ಟೋದಾಗ್ಲೇ ಕಾನೂನ್ ಮೂಲಕನೋ ಇಲ್ಲ ನನ್ ಶಕ್ತಿ ಬಳಸಿ ನಿನ್ನ ಪಡ್ಕೋತಾ ಇದ್ದೆ. ನಾನೊಬ್ಳು ಹೆಣ್ಣು ಅಸಹಾಯಕಳು ಅಂತ ತಾನೆ ನೀನ್ ಬಿಟ್ಟು ಹೋಗಿದ್ದು. ಪದೇ ಪದೇ ಅಸಹಾಯಕರು ಅಂತ ಹೇಳ್ಬೇಡ. ನೀನು ನಿಜವಾಗ್ಲೂ ಅಸಹಾಯಕಳಾಗಿ ವೀಲ್ ಚೇರ್ ಮೇಲೆ ಕೂತಿದ್ದಲ್ಲ, ಅವಾಗ ಆಸರೆ ಆಗ್ತೀನಿ ಅಂತ ಕೈ ಹಿಡ್ದಿದ್ದು ನಾನು. ಅದೇ ನಾನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಬಿಟ್ಟು ಹೋಗಿದ್ದು ನೀನು.